ಕ್ಷೇತ್ರದಿಂದ ಶ್ರೀ ಬಸವರಾಜ ಸಿದ್ದಣ್ಣ ಮೇಲಿನಮನಿ. ಜಿಲ್ಲಾಧ್ಯಕ್ಷರು ಸಹಕಾರ ಭಾರತಿ ಕರ್ನಾಟಕ, ಅಧ್ಯಕ್ಷರು ಹುಣಸಗಿ ಅರ್ಬನ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಹುಣಸಗಿ. ಸಹಕಾರ ಸಂಘದ ಮೂಲಕ ಸಮಾಜ ಕಟ್ಟುವ ಕೆಲಸಕ್ಕೆ ಕೈ ಹಾಕಿ ಯಶಸ್ವಿ ದಾರಿಯಲ್ಲಿ ನಡೆದಿದ್ದಾರೆ ಯಾದಗಿರಿಯ ಬಸವರಾಜ್ ಮೇಲಿನಮನಿ. 4 ಲಕ್ಷ ರೂಪಾಯಿ ಬಂಡವಾಳದೊಂದಿಗೆ ಯಾದಗಿರಿ ಜಿಲ್ಲೆಯ ಹುಣಸಗಿ ಪಟ್ಟಣದಲ್ಲಿ ಶುರು ಮಾಡಿದ ಸಹಕಾರ ಸಂಘವೀಗ 4 ಕೋಟಿ ರೂಪಾಯಿಗೂ ಹೆಚ್ಚು ವಹಿವಾಟು ನಡೆಸುತ್ತಿದೆ. 2018ರಲ್ಲಿ ಬಸವರಾಜ್ ಮೇಲಿನಮನಿ ಅಧ್ಯಕ್ಷತೆಯಲ್ಲಿ ಶುರುವಾದ ಹುಣಸಗಿ ಅರ್ಬನ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯು ಹಣಕಾಸು ವ್ಯವಹಾರದ ಜೊತೆಗೆ ಸಮಾಜಮುಖಿ ಕೆಲಸಗಳಲ್ಲೂ ತೊಡಗುವಂತೆ ಮಾಡಿದ್ದಾರೆ. ಮೂಲತಃ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ವಿವಿಧ ಜವಾಬ್ದಾರಿ ನಿರ್ವಹಿಸಿ ಸಹಕಾರ ಭಾರತೀಯ ಜಿಲ್ಲಾಧ್ಯಕ್ಷರು ಆಗಿದ್ದ ಬಸವರಾಜ್ ಹುಣಸಗಿ ಸಹಕಾರ ಸಂಘದ ಮೂಲಕ ಸಮಾಜದ ಅಗತ್ಯಗಳತ್ತಲೂ ಗಮನ ನೀಡುತ್ತಿದ್ದಾರೆ. 8 ವರ್ಷ ಪೂರೈಸಿರುವ ಸಂಘವು ದಶಮಾನೋತ್ಸವ ಆಚರಿಸುವ ವೇಳೆಗೆ ಸ್ವಂತ ಕಟ್ಟಡ ಹೊಂದುವ ಗುರಿಯೊಂದಿಗೆ ಮುನ್ನಡೆದಿದ್ದಾರೆ. ಕಳೆದ 21 ವರ್ಷಗಳಿಂದ ಸಾರ್ವಜನಿಕ ಜೀವನದಲ್ಲಿರುವ ಬಸವರಾಜ್ ಮೇಲಿನಮನಿ ನೇತೃತ್ವದಲ್ಲಿ ಹುಣಸಗಿ ಸಹಕಾರ ಸಂಘವು ಸುತ್ತಲಿನ ಗ್ರಾಮಗಳ ವ್ಯಾಪಾರಸ್ಥರಿಗೆ ಹಾಗೂ ನಾಗರಿಕರಿಗೆ ಸಹಾಯ ನೀಡುತ್ತಾ ವಿಶ್ವಾಸ ಗಳಿಸಿದೆ. ಈ ಬ್ಯಾಂಕಿನಿಂದ ಪ್ರತಿ ವರ್ಷ ಅತ್ಯುತ್ತಮ ಗ್ರಾಹಕರಿಗೆ ಸನ್ಮಾನಿಸಿ ಗೌರವಿಸಲಾಗುತ್ತೆ. ಮೊದಲಿಗೆ ಕೇವಲ 25,000 ಸಾಲ ನೀಡೋ ಮೂಲಕ ಸಣ್ಣ, ಅತಿ ಸಣ್ಣ, ಬೀದಿ ಬದಿ, ತಳ್ಳುಗಾಡಿ ವ್ಯಾಪಾರಸ್ಥರಿಗೆ ಮೊದಲ ಆದ್ಯತೆ ನೀಡಿದ್ದು ಯಶಸ್ಸಿಗೆ ಕಾರಣವಾಗಿದೆ. ಕೇವಲ ಹಣಕಾಸು ವ್ಯವಹಾರಕ್ಕೆ ಸೀಮಿತಗೊಳ್ಳದೆ ರಾಷ್ಟ್ರೀಯ ಹಬ್ಬಗಳು, ಜಯಂತಿಗಳು, ವಿಶೇಷವಾಗಿ ಸಾಧನೆ ಮಾಡಿದ ವ್ಯಕ್ತಿಗಳನ್ನು ಗುರುತಿಸಿ ಸನ್ಮಾನಿಸಿ ಗೌರವಿಸುವ ಕಾರ್ಯವೂ ಕೂಡ ಈ ಸಹಕಾರ ಸಂಘದಲ್ಲಿ ನಡೆಯುತ್ತೆ. ಇಂತಹ ಅಪರೂಪದ ಮಾದರಿ ಸಂಘ ಸಂಸ್ಥಾಪಿಸಿರುವ ಬಸವರಾಜ್ ಮೇಲಿನಮನಿ ಅವರಿಗೆ ಕನ್ನಡಪ್ರಭ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ವತಿಯಿಂದ ಸುವರ್ಣ ಕನ್ನಡಿಗ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಸುವರ್ಣ ಕನ್ನಡಿಗ 2026 ಪ್ರಶಸ್ತಿ ನಿಮ್ಮ ಕೈ ಸೇರಿದೆ ಸರ್. ಮೊದಲಿಗೆ ಅಭಿನಂದನೆಗಳು ನಿಮಗೆ. ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಈ ಸಂದರ್ಭದಲ್ಲಿ? ಧನ್ಯವಾದಗಳು ಮೇಡಮ್. ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸುವುದನ್ನು ಗುರುತಿಸಿ ನಮ್ಮನ್ನು ಸುವರ್ಣ ಕನ್ನಡಿಗನೆಂದು ಆಯ್ಕೆ ಮಾಡಿದ್ದಕ್ಕೆ ಮೊದಲನೇದಾಗಿ ಕನ್ನಡಪ್ರಭ ಮತ್ತು ಸುವರ್ಣ ನ್ಯೂಸ್ನ ಎಲ್ಲ ಸಿಬ್ಬಂದಿಗಳಿಗೂ ಮತ್ತು ಪ್ರಮುಖರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಈಗಾಗಲೇ ಕರ್ನಾಟಕದಲ್ಲಿ ಸಹಕಾರ ಕ್ಷೇತ್ರವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳವಣಿಗೆ ಮತ್ತು ಭದ್ರತೆ ಎರಡೂ ಆಗಬೇಕಾಗಿದೆ. ಆ ದೃಷ್ಟಿಯಿಂದ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಅತಿ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಲಾಭಾಂಶವನ್ನು ಮಾಡಿ ಆ ಒಂದು ಸರ್ವತೋಮುಖ ಬೆಳವಣಿಗೆಗೆ ಕಾರಣೀಭೂತರಾದಂಥ ಎಲ್ಲರನ್ನೂ ನಮ್ಮನ್ನು ಗುರುತಿಸಿತು. ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥವರನ್ನೂ ಕೂಡ ಈ ಸುವರ್ಣ ನ್ಯೂಸ್ ಕನ್ನಡಪ್ರಭದವರು ಗುರುತಿಸಿ ಈ ಒಂದು ಸುವರ್ಣ ಕನ್ನಡಿಗ ಎನ್ನುವ ಒಂದು ಪ್ರಶಸ್ತಿ ಆಯ್ಕೆ ಮಾಡಿದ್ದಕ್ಕೆ ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ಇವತ್ತು ಅರ್ಹತೆ ಇರೋರಿಗೆ ಮಾತ್ರ ಆಯ್ಕೆ ಮಾಡಿಕೊಂಡು ಆ ಒಂದು ಪ್ರಶಸ್ತಿಯನ್ನು ಕೊಡುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಒಂದು ಎಲ್ಲ ಚಾನೆಲ್ನ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇಂಥ ಕಾರ್ಯಗಳು ಮುಂದಿನ ದಿನಮಾನಗಳಲ್ಲಿ ಇದೇ ರೀತಿಯಾಗಿ ಹೆಚ್ಚು ಆದಾಗ ಆ ಒಂದು ಪ್ರತಿಭಾನ್ವಿತರು ಬೆಳಕಿಗೆ ಬರುವುದರಲ್ಲಿ ಎರಡು ಮಾತಿಲ್ಲ ಅಂತ ಇವತ್ತು ನಾನು ಈ ಮೂಲಕ ಹಂಚಿಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್.